ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ ನೋಡ್ತಾ ಇದೀರಾ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಇವತ್ತು ಶನಿವಾರ ಬೆಳಗ್ಗೆ 11 ಕಾಲಾಗಿದೆ. ಸೊ ಇವಾಗ ಎಲ್ಲ ತರಕಾರಿ ರೇಷನ್ ಎಲ್ಲ ತಗೋಬರಕಂತ ಹೊರಡ್ತಾ ಇದೀವಿ. ಸೊ ಇವತ್ತು ನಾನು, ನನ್ನ ಹಸ್ಬೆಂಡ್, ನಮ್ ರಜತು ಇದಾರೆ. ಸೈಲೆಂಟ್ ಆಗ್ಬಿಟ್ಟಿದ್ದಾನೆ ರಜತು, ನೋಡ್ರಿ ಫೋನ್ ಎತ್ತುತ್ತಿದ್ದಂಗೆನೆ. ಸೊ ಈಗ ಹೋಗಿ ಎಲ್ಲಾನು ತಗೊಂಡು ಮನೆಗೆ ಹೋಗ್ಬೇಕು. ಅಂಡ್ ಇವಾಗ ಮೆಹಂದಿ ಹಾಕ್ಸ್ಕೊಂತಾ ಇದ್ದಾರೆ ಹುಡುಗಿ. ನಾನು ಇನ್ನೂ ಹಾಕ್ಸ್ಕೊಂಡಿಲ್ಲ. ಇದೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹೊರಟಿದೀವಿ. ಸೊ ನೋಡೋಣ ಎಲ್ಲ ಹಿಂಗಾಗತ್ತೆ ಏನು ಅಂತ ಹೇಳ್ಬಿಟ್ಟು. ಒಂದು ಫಂಕ್ಷನ್ ಅಂದರೆ ಎಷ್ಟೊಂದು ಕೆಲಸ ಇರುತ್ತೆ. ಸೊ ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ಅಣ್ಣ ರಜತು ಇಬ್ರು ಅವತ್ತಿನ ಬೆಳಗಿನ ಜಾವ ಬಂದಿದ್ದು. ಪಾಪ ಅವರಿಗೆ ರೆಸ್ಟೇ ಇಲ್ಲ ಅಂತ ಹೇಳ್ಬೋದು, ಅಷ್ಟೊಂದು ಕೆಲಸ. ಈವನ್ 12 ಗಂಟೆ ತನಕನೂ ಕೆಲಸ ಮಾಡಿದ್ದಾರೆ. ಟೌನ್ಗೆ ಹೋಗೋದು ಬರೋದು ಎಲ್ಲ 12 ಗಂಟೆ ತನಕ ಟೌನಿಗೂ ಮನೆಗೂ ಓಡಾಡಿದ್ದಾರೆ ಅಂತಲೇ ಹೇಳ್ಬೋದು. ನಾವೆಲ್ಲ ಒಂದು ಸ್ವಲ್ಪ ಹಾಗೆ ಒಂದು ಸತಿ 2 ಸತಿ ಹೋಗಿ ಬಂದಿದ್ದು ಅಷ್ಟೇ. ಆ್ಯಂಡ್ ನಾನು ಇಲ್ಲಿ ಜ್ಯುವೆಲ್ಸ್ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದು. ನಾವು ಯಾವಾಗಲೂ ಜ್ಯುವೆಲ್ರಿ ತೊಗೊಳ್ಳೋದು ಅಶೋಕ್ ಜ್ಯುವೆಲ್ಸ್ ಭದ್ರಾವತಿಯಲ್ಲಿ ಅಶೋಕ್ ಜ್ಯುವೆಲ್ಸಲ್ಲಿ ತೊಗೋತೀವಿ. ಯಾಕೆ ಅಂದರೆ ನಮಗೆ ಮುಂಚೆಯಿಂದ ಅಲ್ಲೇ ಮಾಡಿಸಿ ರೂಢಿ. ನನ್ನ ಮದುವೆಗೆ ಈ ಅಂಗಡಿ ನಮಗೆ ಗೊತ್ತಿರಲಿಲ್ಲ. ಸೊ ನಾವು ಬೇರೆ ಅಂಗಡಿಲಿ ಮಾಡಿಸಿದ್ವಿ. ಬಟ್ ನಮ್ಮ ಪಾಪುಗಾಗಿರ್ಬೋದು, ನಮ್ಮ ಸೃಷ್ಟಿಗಾಗಿರ್ಬೋದು ಎಲ್ಲದನ್ನು ಜ್ಯುವೆಲ್ಸ್ನ ನಾವು ಇಲ್ಲೇ ಮಾಡಿಸಿದ್ದು. ಆ್ಯಂಡ್ ಇವಾಗ ಜುಮ್ಕಿ ಮಾಡೋಕ್ಕೆ ಹಾಕಿದ್ದೆ ನಾನು. ಇದು 16.5 ಗ್ರಾಮ್ಸ್ ಏನೋ ಸಮಥಿಂಗ್ ಇದೆ. ಆ್ಯಂಡ್ ಅದ್ರ ಜೊತೆಗೆ ಒಂದು ಹಾರ ತೊಗೊಂಡಿದ್ವು. ಇದು ಮುಂಚೆನೇ ತೊಗೊಂಡಿದ್ದು ಅಮ್ಮ, ನವರತ್ನ ಹಾರ. ಸೊ ಅದ್ರದ್ದು ಪಾಲಿಶ್ ನಮಗೆ ಇಷ್ಟ ಆಗಿರಲಿಲ್ಲ. ಅಂದರೆ ಅದೊಂದು ಸ್ವಲ್ಪ ಟೆಂಪಲ್ ಡಿಸೈನ್ಡ್ ಥರ ಇತ್ತು. ಬಟ್ ನಮಗೆ ಈ ಥರ ಆ್ಯಂಟಿಕ್ ಬೇಕಿತ್ತು. ಯಾಕೆಂದರೆ ನಮ್ಮ ಇಯರಿಂಗ್ಸ್ ಏನಿದೆ ಅಲ್ಲ ಅದೇ ಥರ ಪಾಲಿಶ್ ನನ್ನ ಜ್ಯುವೆಲ್ಸ್ ಆಗಿರ್ಬೋದು, ಜೇಸ್ಟ್ ಅವ್ರ ಜ್ಯುವೆಲ್ಸ್ ಎಲ್ಲ ಇರೋದು. ಅದೊಂದು ಸ್ವಲ್ಪ ಗೋಲ್ಡ್ ಥರ ಅನಿಸುತ್ತೆ, ಇದು ಆರ್ಟಿಫಿಷಿಯಲ್ ಥರ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂಗೆ ಯಾಕೋ ಅದು ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ಪಾಲಿಶ್. ಅದಕ್ಕೆ ಹಾಕ್ತಾನೆ ಇರಲಿಲ್ಲ. ನಮ್ಮ ರಜತು ಮದುವೆಗೆ ಹಾಕಿದ್ಬಿಟ್ರೆ ನಮ್ಮಮ್ಮ ಇನ್ನೆಲ್ಲೂ ಹಾಕೇ ಇಲ್ಲ. ಅದೊಂಥರ ರೋಲ್ಡ್ಗಳ ಥರ ಅನ್ಸುತ್ತೆ, ನನಗೆ ಇಷ್ಟ ಆಗಲ್ಲ, ಬೇಡ ಅಂತ. ಸೊ ಅದನ್ನು ಕೂಡ ಇಲ್ಲಿ ಚೇಂಜ್ ಮಾಡಿಸ್ಕೊಂಡ್ವು. ಆ್ಯಂಡ್ ನಾವು ಅಶೋಕ್ ಜ್ಯುವೆಲ್ಸಿಗೆ ಹೋದರೆ ಸೌಮ್ಯ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡೋದು. ಯಾಕೆಂದರೆ ಅವ್ರು ಅಷ್ಟು ಚೆನ್ನಾಗಿ ತೋರಿಸ್ತಾರೆ. ನೀವು ನೆಕ್ಸ್ಟ್ ಟೈಮ್ ಏನಾದರೂ ಅಶೋಕ್ ಜ್ಯುವೆಲ್ಸ್ಗೆ ಹೋದರೆ ಸೌಮ್ಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ತುಂಬ ಚೆನ್ನಾಗಿ ತೋರಿಸ್ತಾರೆ ಅವರು. ಯಾವ ಥರ ಡಿಸೈನ್ಸ್ ಬೇಕು, ಏನು ಬೇಕು, ನಮಗೇನಾದರೂ ಗೊತ್ತಾಗ್ತಾ ಇಲ್ಲ, ಪ್ರಾಬ್ಲಮ್ಸ್ ಏನೋ ಅನಿಸ್ತಾ ಇದೆ ಅದರಲ್ಲಿ ಅಂದ್ರೂ ನೀಟಾಗಿ ಸಾಲ್ವ್ ಮಾಡಿ ನಮಗೆ ಹೇಗೆ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಏನು ಅಂತ ಎಲ್ಲ ಹೇಳ್ತಾರೆ, ಒಂದು ಐಡಿಯಾ ಕೊಡ್ತಾರೆ. ಆ್ಯಂಡ್ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ನಮ್ಮ ಬಜಾರ್ಗೆ. ನಾವು ಇಲ್ಲೇ ಯಾವಾಗಲೂ ರೇಷನ್ ತೊಗೊಳ್ಳೋದು. ಅಂದರೆ ಮನೆಗಾಗಿರ್ಬೋದು, ಫಂಕ್ಷನ್ಸ್ಗಳಿಗಾಗಿರ್ಬೋದು ಎಲ್ಲದಕ್ಕೂ ಇಲ್ಲೇ ಪ್ರಿಫರ್ ಮಾಡ್ತೀವಿ. ಆ್ಯಂಡ್ ಹೋಲ್ಸೇಲ್ ಅಂಗಡಿ ನಮಗೆ ಅಷ್ಟು ಚೆನ್ನಾಗಿ ಭದ್ರಾವತಿಯಲ್ಲಿ ಗೊತ್ತಿರಲಿಲ್ಲ, ನನಗಾಗಿರ್ಬೋದು, ನನ್ನ ಹಸ್ಬೆಂಡ್ಗಾಗಿರ್ಬೋದು. ಹಾಗಾಗಿ ನಾವು ಇಲ್ಲೇ ಬಂದ್ವು. ಮನೆಗೆಲ್ಲ ನಾವು ನಾರ್ಮಲಾಗಿ ತೊಗೋತೀವಲ್ವ, ಹಾಗೆ ಇಲ್ಲೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು 2 ಚೀಟಿ ಮಾಡ್ಕೊಂಡು ಬಂದಿದ್ವು. ಅಂದರೆ ಮನೆಗೆ ಒಂದು ಸ್ವಲ್ಪ ರೇಷನ್ಸ್ ಬೇಕಿತ್ತು, ಕಮ್ಮಿ, ಅಂದರೆ ತುಂಬ ಜಾಸ್ತಿ ಏನು ಬರ್ಕೊಂಡಿರಲಿಲ್ಲ, ಸಿಂಪಲಾಗಿ ಬೇಕಿತ್ತು. ಆ್ಯಂಡ್ ಭಟ್ರು ಕೂಡ ಬರ್ದು ಕೊಟ್ಟಿದ್ರಲ್ಲ, ಅದನ್ನು ಕೂಡ ನಾವೆಲ್ಲ ಇಲ್ಲೇ ತೊಗೊಂಡ್ವು. ಆ್ಯಂಡ್ ಇಲ್ಲೆಲ್ಲ ಏನಂತ ಅಂದರೆ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ, ಯಾವುದೇ ರೀತಿ ಗಲೀಜಾಗಿರ್ಬೋದು ಆ ಥರ ಎಲ್ಲ ಏನಿರಲ್ಲ, ಮತ್ತೆ ಹಾಯಬೇಕು ಆ ಥರ ಎಲ್ಲ ಏನು ಕೆಲಸ ಇರಲ್ಲ. ಸೊ ಹಾಗಾಗಿ ನಾವು ಇದನ್ನೇ ಪ್ರಿಫರ್ ಮಾಡ್ತೀವಿ ಯಾವಾಗ್ಲೂ. ಆ್ಯಂಡ್ ಪ್ರತಿಯೊಂದನ್ನು ನಾವು ಹಿಂದಿನ ದಿನವೇ ತೊಗೋಬೇಕಿತ್ತು. ಹೂವಾಗಿರ್ಬೋದು, ತರಕಾರಿ ಆಗಿರ್ಬೋದು, ಅದೆಲ್ಲ. ತರಕಾರಿಗೆ ಬೆಳಗ್ಗೆನೇ ಹೋಗಿರಿ ಅಂತ ಹೇಳಿದರು, ಬಟ್ ತರಕಾರಿ ಏನು ಜಾಸ್ತಿ ಬರೆದಿರಲಿಲ್ಲ. ಸೊ ಹಾಗಾಗಿ ನಾವು ಇಲ್ಲ ಹಂಗೆ ಸಿಂಪಲಾಗಿ ಮಾರ್ಕೆಟಲ್ಲೇ ತೊಗೊಂಬಿಡೋಣ ಅಂತ ಹೇಳಿ ನಾವು ಬೆಳಗಿನ ಜಾವ ಏನು ಹೋಗಲಿಲ್ಲ. ಯಾಕೆಂದರೆ ನನ್ನ ಹಸ್ಬೆಂಡು, ನಮ್ಮ ರಜತು ಎಲ್ಲ ಬಂದಿದೆ ಪಾಪ. ಬೆಳಗ್ಗೆ ಬರ್ತಿದ್ದಂಗೆ 5 ಗಂಟೆಗೆ ಮತ್ತೆ ರಿಟರ್ನ್ ಓಡ್ಸೋಕ್ಕಾಗಲಿಲ್ಲ. ಸೊ ಒಂದು ಸ್ವಲ್ಪತ್ತಾದರೂ ರೆಸ್ಟ್ ಮಾಡಲಿ, ಅವ್ರಿಗೂ ನಿದ್ದೆ ಬೇಕು. ಯಾಕೆಂದರೆ ಜನರಲ್ ಅವ್ರಿಗೆ ಟಿಕೆಟ್ ಬೇರೆ ಸಿಕ್ಕಿರಲಿಲ್ಲ ಬುಕ್ ಮಾಡ್ಕೊಳಕ್ಕೆ ಟ್ರೈನು. ಹಾಗಾಗಿ ಅವರು ಜನರಲ್ಲೇ ಬಂದಿದ್ದು, ನಿದ್ದೆ ಬೇರೆ ಆಗಿರಲಿಲ್ಲ. ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದು ಅಷ್ಟೇ. 1590 ಗುಂಡು ಹೂವು ತೋರ್ಸೆ. ನೋಡಿ ಗಾಯ್ಸ್, ನಮ್ಮ ಮನೇಲಿ ಇಲ್ಲೆಲ್ಲ ಡೆಕೋರೇಷನ್ಗೆ ಇದು ಚೇರು, ಹೂವು ಎಲ್ಲ. ಮತ್ತೆ ಏನಕ್ಕೆ ಮಮ್ಮಿ ಬಡ್ಕತಾ ಇದ್ರಿ? ಎಂತ ಈಗಲೇ ಬಂದವನೆ ಅಂತ ನಿಮ್ ಬಾವ ಕೇಳಿದ್ಕ ಅವ್ನು ಹಂಗ ಅನ್ನಂತೆ. ಏನು ವಾದ ಮಾಡ್ತಾನೆ ಅಪ್ಪ? ಅವ್ರು ಬಂದ ಮೇಲೆ ಅವ್ರ ಹತ್ರ ಫೋನ್ ನಂಬರ್ ನನ್ನ ಹತ್ರ ಇಲ್ಲ. ಅವ್ರು ಬಂದ ನಂದು ತಗ ಪಾಲಿಶ್ ಹಾಕ್ಸಿದೀನಿ ನೋಡು, ನಡಿ ನೋಡಿಸ್ಕೊಳವ. ಹಿಂಗೇನ ಪಾಲಿಶ್ ಈಗ ಚೆನ್ನಾಯ್ತಾ? ಸರಿ ಆಯ್ತಾ? ಗೋಲ್ಡ್ ಗ್ರಾಮ್ ಗೀಮ್ ಎಲ್ಲ ಕರೆಕ್ಟ್ ಐತೆ ನೋಡಿ. ನಮ್ ಪಾಪು ಇವತ್ತು ಬಂದಿದ್ದಾನೆ. ಇವತ್ತೆಲ್ಲ ಅಮ್ಮನು ಇದ್ದ. ಅಯ್ಯೋ, ಅವ್ಳ ಕೈಗೆ ಅಷ್ಟು ದೊಡ್ಡ ಚಾಕ್ಲೇಟ್ ಕೊಟ್ಟು ಕೋರ್ಸಿದ್ದೀರಾ. ಈ ಗುಂಡಮ್ಮಂಗ್ ನೋಡ್ರಿ ಚಾಕ್ಲೇಟ್ ಕೊಟ್ಟಿರೋದ ಇವ್ರು. ಇವಜ್ಜಿ ನೋಡ್ರಿ ಬೈತಾದೆ, ಫೋಟೋ ತೆಗಿತೀಯ ಅಂತ. ಇವ್ರು ನೋಡಿ, ಇದೆಲ್ಲ ಆಮೇಲೆ ಡೀಟೇಲ್ಸ್ ಹೇಳ್ತೀನಿ, ಚೆನ್ನಾಗಿ ನೋಡಿ.
ಹಚ್ಚಿಸ್ತಾರ ಬರ್ರಿ ಇನ್ನೂ ಅವ್ರು ಸ್ಟಾರ್ಟಿಂಗ್ ಬೇಡ ಫ್ರಿಜ್ ಗಿಡ ದಿಂಡೆಲ್ಲ ಇದು ರೋಸ್ ₹85 ಮಾರು ಹೂವಿನ ಅಂಗಡಿಗೆ 1000 ನಾನು 20 ಇಡುವ ಗೋಲ್ಡ್ ಅಲ್ಲ ಇಟ್ಟಿದ್ದೀನಿ ಹಾಕಿದ್ದೀನಿ ಅದನ್ನ ಹೊರಗೆ ಏನೋ ಕೇಳೋಲ್ಲ ಫ್ರಿಜ್ಗೆ ಇಡಬೇಡ್ರಿ ಅಂತ ಹೇಳೋಲ್ಲ ಗೋಲ್ಡ್ ಇಂದು ಮಲ್ಗೆ ದಿಂಡು ನಾನು ಆರ್ಡರ್ ಕೊಟ್ಟಿರೋ ಹತ್ರ ಮಾತಾಡ್ತೀನಿ. ಸ್ವಲ್ಪ ಅದೇ ಒಳ್ಳೆ ದಿನ ಮಾತಾಡೋದು ಕಷ್ಟಪಡ್ತಾ ಅದಕ್ಕೇನಂತ ನೀನ್ ಹಿಂಗೆಲ್ಲ ವಿಡಿಯೋ ಮಾಡಿದ್ರೆ ಅವಳು ಹಾಕಲ್ಲ. ನೀನ್ ಹಿಂಗೋಗಿ ಹಾಕೊಂಡಿದ್ಯಾ ಅಂತೆ ಜೇಡಿ ಅಂತ ಹಾಕೊಂಡ್ಬಿಟ್ಟವಳಲ್ಲ ಅದನ್ನ ತೋರಿಸ್ಬೇಕಾದ್ರೆ ನೀವು ಝೂಮ್ ಮಾಡ್ಬೇಡ, ನಾರ್ಮಲ್ ಆಗಿ ತೆಗಿ. ಒಂದ್ಗೆ ಹಾಕು, ಹಂಗ್ ತೆಗಿ. ಇದು ಕ್ಲಾರಿಟಿ ಬರುತ್ತಾ? ಅವಳು ವಿಡಿಯೋ ಹಾಕ್ದಾಗ ನೀನ್ ವಾಯ್ಸು ಅವಳು ಮ್ಯೂಟ್ ಮಾಡಿದ್ರು ನೀನ್ ವಾಯ್ಸ್ ಕೇಳಿಸ್ತಿರುತ್ತೆ. ಅಮ್ಮೋರ ಅಪ್ಪನ ಜೊತೆ ಮೇಲೆ ತುಂಬಾ ಬೇಗ ಬಂದೆ. ಬೇಗನೆ ಬಂದಿದ್ರ ಬಿಸಿಯನ್ನ ತಕ್ಷಣ ಸತ್ಯ ಬೆಳಗಿನ ತಿಂಡಿ ಒಂದು ಬಾಳೆಹಣ್ಣು ತಿಂದಿದ್ಲು ಅದ್ರ ನೀರು ಕುಡಿಸಿದೆ. ಆನಾಡಿ ಚಾಕ್ಲೇಟ್ ಕೊಟ್ಟು ಕೂಸಿದ್ದೀರಾ ಈಗ ಮಾಡ್ಬೇಡ. ಅದೆಷ್ಟು ಬೇಕು ಕೆಳಗೆ ತಿನ್ಕೊಂಡು ಏನ್ ಗೊತ್ತಾ ಮುಂಚೆ ಡೋರ್ ಹಾಕಕ್ ಬಿಡ್ತಾ ಇಲ್ಲ ನನ್ನ. ಫಂಕ್ಷನ್ ಅಂದರೆ ಹಾಗೇನೆ ಎಲ್ಲರೂ ಒಂದೊಂದು ಕೆಲಸ ವಹಿಸ್ಕೋಬೇಕಾಗಿರತ್ತೆ. ಸೊ ಹಾಗೆ ಇಲ್ಲಿ ನಮ್ಮ ಮಾಮ ಎಲ್ಲ ಶಾಮಿಯಾನದವ್ರದ್ದೆಲ್ಲ ಕೆಲಸ ವಹಿಸ್ಕೊಂಡಿದ್ರು. ಸೊ ಅವ್ರ ಹತ್ರ ಎಲ್ಲ ಲೆಕ್ಕ ತಗೋತಾಯಿದ್ರು. ನಾನು ಬಂದೋಳೆ ಒಂದು ಸ್ವಲ್ಪ ದೇವ್ರ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಬಿಟ್ಟೆ. ಆ್ಯಂಡ್ ನನ್ನ ತಂಗಿ ಅಷ್ಟೊತ್ತಿಗೆ ಮೆಹಂದಿ ಮುಗಿಸಿತ್ತು. ಸೊ ನಾನು ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ನೆಕ್ಸ್ಟ್ ನಾನು ಕೂತ್ಕೊಂಡೆ. ಇವರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಓಕೆನಾ? ಸೌಖ್ಯ ಹಾಕ್ಲತ್ತಾನೆ ಸಾಕು. ಹೆಣ್ಮಕ್ಳಿಗೆ ಜಾಸ್ತಿ ಮ್ಯಾಟ್ರ್ ಆಗೋದು ಒಂದು ಮದುವೆ ಅಥವಾ ಒಂದು ಫಂಕ್ಷನ್ ಅಂದರೆ ಮೆಹಂದಿ, ಮೇಕಪ್ ಈ ಥರದ್ದೇನೆ. ಸೊ ಹಾಗಾಗಿ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ಕೊಂಡಿದ್ವು. ಫಸ್ಟ್ಗೆ ಪ್ಲ್ಯಾನ್ ಮಾಡಿಬಿಟ್ಟಿದ್ವು ಮೆಹಂದಿನ ವಾಣಿ ಹತ್ರನೇ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ. ಅವ್ರ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅವ್ರ ವರ್ಕ್ ಕೂಡ ತುಂಬ ಚೆನ್ನಾಗಿದೆ, ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ನನಗೆ ಅಂತ. ನಮ್ಮ ಕೀರೂ ಹಾಕ್ಸ್ಕೊಂಡಿದ್ಲು, ಬಟ್ ಅವಳದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅವಳಿಗೆ ಪಾಪ ಕೆಲಸನೇ ತುಂಬ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಬ್ರೈಡಿಂದು ಒಂದು ತೋರಿಸ್ತಾ ಇದ್ದೀನಿ ನೋಡಿ, ಜೇಸ್ಟೊಂದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಹಿಂಗಿರೋದು ನಾಳೆ ಹೆಂಗಾಗ್ತಾರೆ ಅಂತ ಹೇಳ್ಬಿಡ್ತೀವಿ ನಾವು. ಬಿಫೋರ್ ಆಫ್ಟರ್ ಇದರಲ್ಲಿ ಆ್ಯಂಡ್ ಸೃಷ್ಟಿ ಫ್ರೆಂಡ್ಸ್ ಎಲ್ಲ, ಜ್ಯೇಷ್ಠನ ಫ್ರೆಂಡ್ಸ್ ಎಲ್ಲ, ನಾವು ಸೃಷ್ಟಿ ಜ್ಯೇಷ್ಠ ಎರಡೂ ಒಬ್ಬರೇ. ಸೊ ಕನ್ಫ್ಯೂಸ್ ಆಗಬೇಡಿ. ಅವ್ರಿಗೆ ಎರಡು ಹೆಸರು ಅಂದರೆ ಮನೇಲಿ ಸೃಷ್ಟಿ ಅಂತೀವಿ, ಸ್ಕೂಲ್ಗಳಿಗೆಲ್ಲ ಜ್ಯೇಷ್ಠ ಅಂತ ಕೊಟ್ಟಿರೋದು. ಸೊ ಹಾಗಾಗಿ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಸಂಜೆ ಮೇಲೆ ಕಾಫಿ ಗಿಫಿ ಕುಟ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡ್ವು. ನನ್ನ ಹಸ್ಬೆಂಡು ಮತ್ತು ನಮ್ಮ ರಜತು ಅಷ್ಟೊತ್ತಿಗೆ ಒಂದು 2 ಸತಿ ಹೋಗಿದ್ರೇನೋ ಟೌನ್ಗೆ. ಆ್ಯಂಡ್ ನಂದು ಇನ್ನೂ ಬ್ಲೌಸ್ ಬೇರೆ ರಿಸೀವ್ ಆಗಿರಲಿಲ್ಲ. ಸೊ ಅದು ಬೇರೆ ನನಗೆ ಟೆನ್ಷನ್ ಆಗ್ತಿತ್ತು, ಏನಪ್ಪ ಮಾಡೋದು, ಇನ್ನೂ ಬ್ಲೌಸ್ ಕೊಟ್ಟಿಲ್ಲ, ಅದು ಇನ್ನೆಂಗೆ. ನಾನು ಬೇರೆ ಆಗಿರೋ ಸಣ್ಣಕ್ಕೆ ನನಗೆ ತಲೆನೋವು ಬೇರೆ, ಹೆಂಗೇನಾದರೂ ಟಕ್ಕಿಡಿಸ್ಕೋಬೇಕಾ ಹೆಂಗೆ ಏನು ಅಂತ ಎಲ್ಲ ಹೇಳ್ಬಿಟ್ಟು. ಆ್ಯಂಡ್ ನಮ್ಮ ಪಾಪುಗಿಲ್ಲಿ ಸೌಂದರ್ಯ ಎಲ್ಲ ಕಿತಾಪತಿ ಮಾಡ್ತಾಯಿದ್ರು, ಅವಳೊಂದು ಕೊಟ್ಟಳು. ಬಟ್ ಮಕ್ಳಂಗೆ ಮಾಡೋದು ನಂಗೆ ಇಷ್ಟ ಆಗಲ್ಲ. ಬಟ್ ನಾನು ತುಂಬಾ ತಡಿತೀನಿ ಅವಳಿಗೆ, ಜೋರು ಮಾಡೋದು, ಹೇಟ್ ಕೊಡೋದು ಹತ್ರ ಎಲ್ಲ ಮಾಡ್ತೀನಿ. ನಾನೇನಾದರೂ ಹತ್ರ ಇದ್ದರೆ ಬಿಡೋದಿಲ್ಲ. ಬಟ್ ಹಂಗೆ ನಾವೇನೋ ನಮ್ಮ ಮಕ್ಳು ಅಂತ ಅನಿಸುತ್ತೆ, ಬಟ್ ಬೇರೆಯವ್ರಿಗೆ ಅದು ಒಂಥರ ಹಿಂಸೆ ಅನಿಸುತ್ತೆ, ಇರಿಟೇಷನ್ ಆಗುತ್ತೆ, ಆ ಥರ ಮಾಡಬಾರ್ದು. ಬಟ್ ಸ್ಟಿಲ್ ಒಂದು ಸತಿ ನನ್ನ ಮಗ್ಳು ಹಂಗೆ ಆಗಿಬಿಡುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಒಲೆ ಪೂಜೆ ಮಾಡಿಸೋಣ ಅಂತ ಹೇಳಿ ಬಂದಿದ್ದು. ಸೊ ಭಟ್ರು ಬರ್ತಿದ್ದಂಗೆ ಹೋಳಿಗೆ ಮಾಡೋಕ್ಕೆ ಹೇಳಿದ್ವು ನಾವು ಐಟಮ್ಸಲ್ಲಿ. ಸೊ ಹಾಗಾಗಿ ಫಸ್ಟು ಹೋಳಿಗೆನ ಎಲ್ಲ ಹಿಂದಿನ ದಿನವೇ ಮಾಡ್ಕೋತಿದ್ರು. ಸೊ ಅದಕ್ಕೋಸ್ಕರ ಫಸ್ಟು ಒಲೆ ಪೂಜೆ ಮಾಡಿಬಿಡಿ ಅಂತ ಹೇಳಿಬಿಟ್ಟು ಒಲೆ ಪೂಜೆ ಮಾಡಿಸ್ತಾಯಿದ್ರು. ನಾವು ಇನ್ನೇನು ಹುಡುಗಿ ಕೈಲೇ ಮಾಡಿಸೋಣ ಅಂತ ಹೇಳಿ ಹುಡುಗಿ ಕೈಲೇ ಮಾಡಿಸ್ತಾಯಿದ್ವು. ಆ್ಯಂಡ್ ಹೋಳಿಗೆ ಮಾಡೋಕ್ಕೆ ಬಂದವರು ಯಲ್ಲಪ್ಪಣ್ಣ ಅಂತ ಹೇಳಿ ನಮ್ಮ ಅಜ್ಜಿ ಊರವರು. ಸೊ ಇವ್ರು ಯಾವಾಗಲೂ ನಮ್ಮ ಮನೆ ಫಂಕ್ಷನಲ್ಲೆಲ್ಲ ಮುಂಚೆ ತುಂಬ ಜಾಸ್ತಿ ಬರೋರು. ನಮ್ಮನೆಲ್ಲ ಊರು ಹಬ್ಬ ಮಾಡುವಾಗೆಲ್ಲ ತುಂಬ ಜಾಸ್ತಿ ಜನನ ಕರೆಯೋರು. ಸೊ ಆವಾಗೆಲ್ಲ ಅವ್ರು ಬರೋರು ಅಡುಗೆ ಮಾಡ್ಕೊಡೋಕ್ಕೆ. ಸೊ ಈ ಸತಿನೂ ಅವರೇ ಬಂದಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಡೆಕೋರೇಷನಿಗೆ ರೆಡಿ ಮಾಡ್ಕೊತಾ ಇದ್ರು. ಸೊ ನಮಗೆ ಪ್ಲ್ಯಾನ್ ಇದ್ದಿದ್ದು ನಮ್ಮ ಚಿಕ್ಕಪ್ಪವ್ರ ಮನೆ ಮೇಲ್ಗಡೆ ಮಾಡಿಸ್ಬೇಕು ಡೆಕೋರೇಷನ್ನು, ಕೆಳಗಡೆ ಊಟಕ್ಕೆ ಕೊಡೋಕ್ಕೆ ಅಂತ ಹೇಳಿ ಅರೇಂಜ್ ಮಾಡ್ಕೊಂಡಿದ್ವು. ಸೊ ಹಾಗಾಗಿ ಇಲ್ಲೇ ಎಲ್ಲ ಒಲೆ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರು. ಬಟ್ ಆಮೇಲೆ ಏನಾಯಿತು ಅಂದರೆ ಈ ಡೆಕೋರೇಷನ್ ನಾವೇನು ಹೇಳಿದ್ವಲ್ಲ, ಆ ಡೆಕೋರೇಷನ್ನು ಮೇಲ್ಗಡೆಗೆ ಅಷ್ಟಕ್ಕಾಗಲ್ಲ, ಅಲ್ಲಿ ಅಳತೆ ಕಮ್ಮಿ ಇದೆ. ಆ್ಯಂಡ್ ಆಲ್ಸೋ ಏನಂತ ಅಂದರೆ ಶಾಮಿಯಾನ ಬೇರೆ ಹಾಕ್ಬಿಟ್ಟಿದ್ದಾರೆ, ಸಾಕಾಗಲ್ಲ ಅಂತ ಹೇಳಿ ಕೆಳಗೆ ಮಾಡಿದ್ದಾಯಿತು. ಎಲ್ಲ ಡಬಲ್ ಕೆಲಸ ಅಂತಲೇ ಹೇಳ್ಬೋದು ಅವತ್ತು.
ನಡಿ ಮುದ್ದು ನಂದು ಆ ಜಮ್ಜಮಿಂದು ರೆಸಿಪಿ ನಿನ್ನ ಹತ್ರ ಐತಾ? ಹೌದು. ಫೋಟೋ ಹೊಡ್ಕೊಳ್ಳೋದಲ್ಲಂದ್ರೆ ಏ ಅಲ್ಲಿ ಐತೆ ಕಣೆ, ಅವನು ಮತ್ತೆ ಕೊಡಕ್ ಬೇಡನೆ. ಡೆಕೋರೇಷನ್ ಮಾಡ್ತಾರೆ ಅಂತ ನಾನೆಲ್ಲ ಪ್ಲಾನ್ ಮಾಡ್ಕೊಂಡ್ ಬಂದ್ರೆ ಪ್ಲೇಸ್ ಚೇಂಜ್ ಮಾಡ್ಬಿಟ್ರು. ಈಗ ಬಿಡ್ರಿ ಆಯ್ತಲ್ಲ. ಏ ರಾತ್ರಿ ಮಲಗ್ಬೇಡ್ರಿ, ಅಲ್ಲೇ ಇದ್ಬಿಡ್ರಿ, ಅಲ್ಲೇ ಮಕ್ಕಬಿಡ್ರಿ. ನಡಿ. ಎಂತಕ್ಕೆ ಹೋಗ್ತಾ ಇದ್ದೆ? ಬ್ಲೌಸ್ ತಕ್ಕಿಸ್ಕೊಬರಕ್ಕೆ 11 ಗಂಟೆಯಲ್ಲಿ ಬ್ಲೌಸ್ ಹೊಲ್ಸ್ ಕೊಟ್ಟವ್ರೆ. ಅದು ಲೂಸ್ ಹೊಡಿತಾ ಇತ್ತು. ಸದ್ಯ ನಮ್ಮ ಟೈಲರ್ ಆಂಟಿ ಹೇಳಿದ್ರು ನಮ್ಗೊಂದಿನ 11 ಗಂಟೆ ಆದ್ರೂ ಇರ್ತೀನಿ ಬಾ ಅಂತ. ಸೊ ನಮ್ಮ ಕೀರ್ತನ ಅವ್ರ ಪಪ್ಪ ನಮಗೆ ಹೆಲ್ಪ್ ಮಾಡಿದ್ರೆ, ಅವ್ರು ಇರ್ತಾರೆ ಬಾ ಓಡೋಗೋಣ ಅಂತ. ಪಟ್ಟಂತ ಚಟ್ಟಂತ ಹಾಕೊಂಡವ್ರು ಬಿಚ್ಚಾಕಿ ಇದನ್ನ ಇಟ್ಕೊಂಡು ಓಡ್ ಬಂದ್ವು. ಸದ್ಯ ಸಿಕ್ಕಿದ್ರು, ಮಾಡ್ಕೊಂಡಿದ್ವಿ. ಇವಾಗ ಫ್ರೈ ಮಾಡಬೇಕು. ಡೆಕೋರೇಷನ್ ಕಾಣಿಸ್ತಾ ಇಲ್ಲ ಕತ್ಲೆಯಲ್ಲಿ. ಅಪ್ಪ ಮಗಳು ಆಟ 30 ರೂಪೀಸ್ ತಗ. ಅಮ್ಮ ಅದ್ನು ಕೊಡು ಅಂತಾಳೆ ಅಂತ. ನನ್ನ ಬ್ಲೌಸ್ ಎಲ್ಲ ಅಡಿಗೆ ಪ್ರಶಾಂತ್ ಏ ಹೋಳಿಗೆ ಮಾಡ್ತಾವ್ರ ಕಣೆ. ಯಸ್ ಹೋಳಿಗೆ ಮಾಡ್ತಾವ್ರೆ. ನಮ್ಮ ಮಾವ ಮಾಡಿಸ್ತಾ ಇದ್ದಾರೆ. 2 ತಿಂದಿದ್ದಾರೆ. ತಿನ್ಬಾರ್ದ? ಅಲ್ಲಿ ಎಲ್ಲ ಪುಣ್ಯ ತೋರ್ಸು. ತೋರ್ಸೆ. ಅಡ್ಗೆ ಬಿಟ್ರೆ ನಮ್ಮ ಮನೇಲಿ ಎಷ್ಟು ಅವ್ರೆ ಚಪ್ರದಿನ ಕರ್ಕ ಬರ್ಸಿವ. ಏ ಅವ್ರು ನೀನ್ ಕಾಟ ಕೊಟ್ರೆ ಬರೋದೇ ಇಲ್ಲ. ಅವ್ರು ಇಷ್ಟ ದಿನ ಬಂದೇ ಇಲ್ಲ ನೋಡು. ನಮ್ಮ ಅಮ್ಮನ ಟಾರ್ಚರ್ಗೆ ಬಂದಿಲ್ಲ ಅವ್ರು. ಮಮ್ಮಿ ನೀರು ಸುಮ್ಮನೆ ಎಲ್ಲ ವಿಡಿಯೋಸ್ ಆಗ್ಬೇಕಲ್ಲ. ಓ ಬಂದ್ರು ನೋಡ್ರಿ ಲೇಡಿ ಡಾನ್. ಮಾಡ್ಬೇಕಣ್ಣ ಇದೆಲ್ಲ. ನಾನು ಬಿಡ್ತೀನ ಅನ್ಬಿಟ್ಟು ಅಜ್ಜಿ ಅಜ್ಜಿ ಏನ್ ಮಾಡ್ತಿದ್ಯಾ? ಅಜ್ಜಿ ಸೊಪ್ಪು ಕುಯ್ತಾ ಇದ್ಯಾ? ಬಿಡ್ಸಂದ್ರೆ ಕುಯ್ತಾ ಇದ್ಯಾ? ಕುಯ್ತು ಸುಮ್ಮನೆ ಹಂಗೆ ಎಲ್ಲ ಸ್ಲಿಪ್ಪರ್ ನೋಡು. ಅಂದ್ರೆ ನೋಡಿ ಇವಾಗ ಇಲ್ಲೆಲ್ಲ ನಾವು ನಮ್ ಸೀರೆ ಎಲ್ಲ ರೆಡಿ ಮಾಡಿ ನೀಟಾಗಿ ರೆಡಿ ಮಾಡಿ ಇಟ್ಟಿದೀವಿ. ಇದ್ರಲ್ಲಿ ಸೀರೆ ಇದೆಲ್ಲ, ಇದ್ರಲ್ಲಿ ಜ್ಯುವೆಲ್ಸ್ ಎಲ್ಲ ಇದೆ, ಇದ್ರಲ್ಲಿ ನಮ್ದು ಏನಿದೆ ಏರ್ ಆಕ್ಸೆಸರೀಸ್ ಎಲ್ಲ ಇದೆ. ಮೇಕಪ್ ಆರ್ಟಿಸ್ಟ್ ಬರ್ತಾರೆ, ಬಟ್ ಸ್ಟಿಲ್ ನಮ್ಮ ಹತ್ರ ಇರೋದನ್ನೆಲ್ಲ ನಾವು ನೀಟಾಗಿ ಎತ್ತಿಟ್ಕೊಂಡಿದೀವಿ. ಅಲ್ಲಿ ಮೇಕಪ್ ಇಂದೆಲ್ಲ ಇದೆ ಕಿಟ್ಟು. ಸೊ ಇವಾಗ ನಾನು ಬ್ಲೌಸ್ ಒಂದು ಹಾಕಿ ನೋಡ್ಬೇಕು. ಯಾಕೆಂದ್ರೆ ನನ್ನ ಬ್ಲೌಸು ಫುಲ್ ಲೂಸ್ ಆಗ್ಬಿಟ್ಟಿತ್ತು. ನಾನು ಸಣ್ಣ ಆಗ್ಬಿಟ್ಟಿದ್ದೀನಲ್ಲ, ಅಳತೆ ಬ್ಲೌಸ್ ತುಂಬಾ ದೊಡ್ಡದಾಗಿ ಇವಾಗ ಹಿಂಗಾಗಿದೆ. ಸೊ ನಿಮಗೆ ಈಗಲೇ ಗೊತ್ತಾಗ್ತಿರ್ಬೋದು ನಂದು ಬ್ಲೌಸ್ ಕಲರ್ ಹಿಂಗಿದೆ. ಸೊ ನೋಡೋಣ ಹೆಂಗೆ ಕಾಣಿಸುತ್ತೆ ಏನು ಅಂತ ಹಾಕ್ಬಿಟ್ಟು ನೋಡ್ಕೊಂಬಿಡೋಣ. ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಇಲ್ಲಿ ವರ್ಕು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾನು ಡೀಟೇಲ್ಸ್ ಎಲ್ಲಾನು ನಿಮಗೆ ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ ಆಯ್ತಾ. ಎಲ್ಲ ಫಂಕ್ಷನ್ ಎಲ್ಲ ಮುಗಿಲಿ, ಒಂದು ಸ್ವಲ್ಪ ಬ್ಯುಸಿಲಿದ್ದೀವಿ. ನನಗೆ ಎಷ್ಟೊಂದು ಇವತ್ತು ಟೆನ್ಷನ್ಗೆ ಮೆಹಂದಿ ಎಲ್ಲ ಹಾಕ್ಸ್ಕೊಂಡಿದೀವಿ. ಅದ್ರದ್ದು ಡೀಟೇಲ್ಸ್ ಎಲ್ಲ ನಿಮಗೆ ಕೊಟ್ಟಿರ್ತೀನಲ್ಲ, ನೀವು ಚೆಕ್ ಮಾಡಿ. ಅಂಡ್ ಆಲ್ಸೋ ಏನಂತಂದ್ರೆ ಬಾರಿ ಇಲ್ಲಿಕ್ಕಿರೋ ನಮ್ಮ ಅಮ್ಮಂದು ಪಾಪ ಬ್ಲೌಸೇ ಹೊಲ್ದಿಲ್ಲ, ಇನ್ನೂ ಡಿಸೈನೇ ಮಾಡಿಲ್ಲ. 2 ತಿಂಗಳಿಗೂ ಮುಂಚೆ ಕೊಟ್ಟಿದ್ದೀನಿ, ಅವ್ರು ಮರ್ತ್ಕೊಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ಕೊಟ್ಟು ಬಂದಿದೀವಿ. ನಾಳೆ ಬೆಳಗ್ಗೆ 8 ಗಂಟೆಗೆ ಅದನ್ನ ಪಿಕ್ ಮಾಡಬೇಕು. ತುಂಬಾ ಕೆಲಸಗಳಿದಾವೆ. ಅದ್ರ ನಡುವೆ ವಿಡಿಯೋ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ಮಿಕ್ಸ್ ಆಗಿದೆ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಂತ ಅಂದ್ರೆ ಎಂಗೇಜ್ಮೆಂಟ್ ಇಂದೆಲ್ಲ ಫುಲ್ ಬ್ಲಾಗ್ ಹಾಕ್ತೀನಿ. ಓಕೆನಾ? ಹೋಪ್ ನಿಮ್ಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.